ಕೆಲವೊಂದು ವಿಷಯಗಳನ್ನ ಅಥವಾ ಕೆಲವೊಂದು ಸಿಚುವೇಶನ್ಸ್ನ ಆ್ಯಕ್ಸೆಪ್ಟ್ ಮಾಡೋದ್ರಲ್ಲಿ ಅಥವಾ ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋದರಲ್ಲಿ ಎಷ್ಟು ನಮ್ಮ ಪವರ್ ಇರುತ್ತೋ, ಅದೇ ರೀತಿ ಕೆಲವೊಂದು ಸಿಚುವೇಶನ್ಸಲ್ಲಿ ಇಷ್ಟ ಆಗಿದ್ರೇನು ನಮಗೆ ಸರಿ ಅನಿಸಲ್ಲ ಅಂತ ಅದನ್ನು ರೆಫ್ಯೂಸ್ ಮಾಡೋದ್ರಲ್ಲಿರುವಂತಹ ಪವರ್ ಇನ್ನೂ ಜಾಸ್ತಿ ಇರಬೇಕು. ಆ್ಯಕ್ಸೆಪ್ಟೆನ್ಸಲ್ಲಿ ನಮ್ಮ ಮೈಂಡ್, ನಮ್ಮ ಬಾಡಿ ಅಥವಾ ನಮ್ಮ ಮನಸ್ಸು ಎಲ್ಲನೂ ನಮ್ಮ ಜೊತೆ ನೀಡುತ್ತೆ. ಅದೇ ರಿಫ್ಯೂಸ್ ಮಾಡೋವಾಗ, ಬೇಡ ಅನ್ನೋವಾಗ ನಮ್ಮ ಮೈಂಡ್ ನಮ್ಮ ವಿರೋಧ ಹೋಗ್ಬೋದು ಅಥವಾ ನಮ್ಮ ಮನಸ್ಸು ನಮ್ಮ ವಿರೋಧ ಹೋಗ್ಬೋದು. ಇದನ್ನೆಲ್ಲ ದಾಟಿ ನಾವು ಆ ಸಿಚುವೇಶನ್ನ ರೈಟಾಗಿ ಹ್ಯಾಂಡಲ್ ಮಾಡ್ತೀವಲ್ಲ, ಅದು ನಿಜವಾದ ಸ್ಟ್ರೆಂತ್. ವೆಲ್ಕಮ್ ಟು ಡೇ 41 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ಇವತ್ತಿನ ತಿಂಡಿಗೆ ಮಶ್ರೂಮ್ ಎಲ್ಲ ಬಳಸ್ಕೊಂಡು ಪಲಾವ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಜೋಳದ ಹಿಟ್ಟನ್ನ ಬಳಸ್ಕೊಂಡು ಗಂಜಿನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಈ ಕಾರ್ನ್ ಪಲ್ಯ ಏನಿದೆಯಲ್ಲ, ಅದು ಅನ್ಎಕ್ಸ್ಪೆಕ್ಟೆಡಾಗಿ ಟರ್ನ್ಔಟ್ ಆಗಿದ್ದು. ಮಾಡೋದು ವೆರಿ ಸಿಂಪಲ್. ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಈರುಳ್ಳಿ, ಟೊಮೆಟೊ ಹಾಕಿ, ಬೇಕಾಗಿರೋ ತರಕಾರಿ ಎಲ್ಲ ಹಾಕ್ಬೋದು. ನಾನು ಕ್ಯಾಪ್ಸಿಕಮ್, ಬಟಾಣಿ ಹಾಕಿ ಮಶ್ರೂಮ್ ಹಾಕಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ನಾನು ಸೋಯಾ ಹಾಕಬೇಕು ಅಂತ ಅಂದ್ಕೊಂಡೆ, ಬಟ್ ಸೋಯಾ ಸಡನ್ನಾಗಿ ಇರಲಿಲ್ಲ. ಅದಕ್ಕೋಸ್ಕರ ಅದರ ರಿಪ್ಲೇಸ್ಮೆಂಟ್ ಕಾರ್ನ್ನ ಹಾಕಿ, ಮಸಾಲೆಗಂತ ಜಸ್ಟ್ ಸಾಲ್ಟ್ ಆ್ಯಂಡ್ ಚಿಲ್ಲಿ ಪೌಡರ್ ಆ್ಯಂಡ್ ಚಿಕನ್ ಮಸಾಲ ಪೌಡರ್ ಇಷ್ಟನ್ನು ಮಾತ್ರ ಹಾಕಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಚಪಾತಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಅದ್ರ ಜೊತೆಗೆ ಫ್ರೂಟ್ಗೆ ಅಂತ ಆ್ಯಪಲ್ನ ಕ್ಯಾರಿ ಮಾಡಿದ್ದೀನಿ. ಆ್ಯಂಡ್ ನನಗೆ ಅಂತ ನಾನು ಕ್ಯಾರೆಟ್, ಸಬ್ಸಿಗೆ ಸೊಪ್ಪೆಲ್ಲ ಹಾಕಿ ರವೆ ದೋಸೆನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಬೇಗ ರೆಡಿಯಾಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಸ್ಕೂಲ್ಗೆ ಹೊರಟು ಆ್ಯಸ್ ಯೂಶ್ವಲ್ ಆ್ಯನ್ಯುವಲ್ ಡೇ ಪ್ರಾಕ್ಟೀಸ್ ನಡೀತಾ ಇದೆ. ಮಧ್ಯದಲ್ಲಿ ಕರೆಕ್ಷನ್ಸ್. ರೆಡ್ ಪೆನ್ಗಂತೂ ಎಷ್ಟೇ ಇದ್ರೂ ಸಾಕಾಗಲ್ಲ ಟೀಚರ್ಸ್ಗೆ. ಎಷ್ಟೇ ಟೆನ್ಷನ್ ಇದ್ರೂ ಈ ಜಂಜಾಟದ ಮಧ್ಯದಲ್ಲಿ ಮಕ್ಳು ಈ ಥರ ಕಾರ್ಡ್ ಕೊಟ್ಟಾಗ ರಿಯಲಿ ಅದೊಂದು ಸ್ಟ್ರೆಸ್ ಬಸ್ಟರ್ ಥರ ಅನಿಸುತ್ತೆ. ಮೈಂಡ್ ತುಂಬಾ ಡೈವರ್ಟ್ ಆಗಿಬಿಡುತ್ತೆ. ಕಾಮ್ ಆ್ಯಂಡ್ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಮನೆಗೆ ಬಂದು ಬಿಸಿ ಕಾಫಿ ಬೇಕಿತ್ತು. ಕಾಫಿ ಜೊತೆಗೆ ಬಿಸ್ಕೆಟ್ ಆ್ಯಂಡ್ ಬನ್ ನನ್ನ ಫೇವ್ರೆಟ್ ಕಾಂಬಿನೇಷನ್. ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಸಿಕ್ಕಾಪಟ್ಟೆ ಇದನ್ನು ತಿಂದಿದ್ದೀನಿ. ನಿಮ್ಮೆಲ್ಲರಿಗೂ ಯಾರಿಗೆ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಡಿನ್ನರ್ಗೆ ಅಂತ ನಾನು ರವೆ ರೊಟ್ಟಿನ ಪ್ರಿಪೇರ್ ಮಾಡಿಕೊಂಡೆ. ಆ್ಯಂಡ್ ನೆಕ್ಸ್ಟ್ ಡೇಗೆ ಏನೇನು ಪ್ರಿಪರೇಷನ್ಸ್ ಬೇಕೋ ಅದನ್ನೆಲ್ಲ ಮಾಡಿಟ್ಟು ಅವತ್ತಿನ ದಿನ ಮುಗಿಸ್ಕೊಂಡಿದ್ದೀನಿ. ಆ್ಯಂಡ್ ಡಿನ್ನರ್ಗೆ ಸಾಂಬಾರಿಗೆ ಅಮ್ಮನೇ ಸೊಪ್ಪು ಸಾಂಬಾರನ್ನ ಕೊಟ್ಟು ಕಳಿಸಿದ್ರು. ತುಂಬ ದಿನಗಳಾಗಿತ್ತು ಅದನ್ನು ತಿಂದು. ಮೋಸ್ಟ್ಲಿ ಆ್ಯನ್ಯುವಲ್ ಡೇ ಆಗೋವರೆಗೂ ನಾನು ಎಕ್ಸಸೈಸ್ ಮಾಡೋದಕ್ಕೆ ಆಗೋದಿಲ್ಲ ಅನಿಸುತ್ತೆ. ಬಿಕಾಸ್ ತುಂಬಾ ಸೌಂಡ್ ಇರೋದ್ರಿಂದ ಹೆಡ್ಏಕ್ ಆ್ಯಂಡ್ ಸ್ಟ್ರೆಸ್ ಆ್ಯಂಡ್ ಟಯರ್ಡ್ ಅಂತ ಅನಿಸ್ತಾ ಇದೆ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.